ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಸ್ಟ್ PUC ಅಕೌಂಟೆನ್ಸಿ ಚಾಪ್ಟರ್ 3 ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1 ಏನಿದೆ, ಈ ಚಾಪ್ಟ್ರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಕು ಕೈಂಡ್ಸ್ ಆಫ್ ಅಕೌಂಟ್ಸು. ನೋಡಿ ಮಕ್ಕಳೇ, ಈ ಚಾಪ್ಟ್ರಿಗೆ ಸಂಬಂಧಪಟ್ಟಿರೋದು ಇದು 5ನೇ ವಿಡಿಯೋ ಆಗಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಫಸ್ಟ್ ವಿಡಿಯೋದಲ್ಲೇ ನಾನು ಈ ಚಾಪ್ಟ್ರಲ್ಲಿ ಬರುವಂತಹ ಥಿಯರಿ ಕ್ವಶನ್ಸ್ಗಳನ್ನ ಹೇಳಿದ್ದೀನಿ. ನೆಕ್ಸ್ಟು ಅಕೌಂಟಿಂಗ್ ಈಕ್ವೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟು ನಿಮಗೆ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟು. 6 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗಾಗಿ ಆ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 2 ಮಾರ್ಕ್ಸಿಗೂ ಕೂಡ ಅಕೌಂಟಿಂಗ್ ಈಕ್ವೇಷನ್ ಇದೇ ಚಾಪ್ಟ್ರಲ್ಲಿ ಬರುವಂಥದ್ದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಯಾಕೆ ಇಲ್ಲಿ ಕೈಂಡ್ಸ್ ಆಫ್ ಅಕೌಂಟ್ಸ್ಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೈಂಡ್ಸ್ ಆಫ್ ಅಕೌಂಟ್ಸಲ್ಲಿ 2 ಸಿಸ್ಟಮ್ ಬರುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿದೆ, ಇಂಗ್ಲಿಷ್ ಸಿಸ್ಟಮು ಮತ್ತು ಅಮೇರಿಕನ್ ಸಿಸ್ಟಮು. ಸೊ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಅಂತ 6 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ನ ನಿಮಗೆ ಕೇಳ್ತಾರೆ. ಆ 6 ಮಾರ್ಕ್ಸಿನ ಪ್ರಾಬ್ಲಮ್ಮು ಇಂಗ್ಲಿಷ್ ಸಿಸ್ಟಮಲ್ಲಿ ಬೇಕಿದ್ರೂ ಕೇಳಬಹುದು, ಅಮೇರಿಕನ್ ಸಿಸ್ಟಮಲ್ಲಿ ಬೇಕಿದ್ರೂ ಕೇಳಬಹುದು. ಹಾಗಾದರೆ ಇಂಗ್ಲಿಷ್ ಸಿಸ್ಟಮಲ್ಲಿ ಏನೇನು ಬರುತ್ತೆ, ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಕೇಳಿದರೆ ಹೇಗೆ ಮಾಡೋದು, ತುಂಬ ಅಂದರೆ ತುಂಬ ಈಸಿ. ಕಣ್ಣು ಮುಚ್ಕೊಂಡು 6 ಮಾರ್ಕ್ಸ್ನ ತೊಗೊಳ್ಬೋದು ನೀವು, ಅಷ್ಟು ಈಸಿ ಇರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಕೇಳಬೇಕು. ಈ ವಿಡಿಯೋದಲ್ಲಿ ಕೈಂಡ್ಸ್ ಆಫ್ ಅಕೌಂಟ್ಸಿನ ಇಂಗ್ಲಿಷ್ ಸಿಸ್ಟಮ್ನ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಮೇರಿಕನ್ ಸಿಸ್ಟಮಲ್ಲಿ ಬರುವಂತಹ ಕೈಂಡ್ಸ್ ಆಫ್ ಅಕೌಂಟ್ಸ್ ಇದೆಯಲ್ಲ, ಅದನ್ನು ಹೇಳಿ ಅದ್ರ ಜೊತೆಗೆ ಅದ್ರ ಮೇಲೆ ಕ್ಲಾಸಿಫಿಕೇಷನ್ ಹೇಗೆ ಕೇಳ್ತಾರೆ ಅನ್ನೋದನ್ನು ಹೇಳ್ತೀನಿ. ಎರಡನ್ನೂ ಕೂಡ ನೀವು ನೋಡಲೇಬೇಕು. ಕಾರಣ 2ರಲ್ಲಿ ಒಂದು 6 ಮಾರ್ಕ್ಸಿಗೆ ಕೇಳ್ತಾರೆ. ತುಂಬ ಈಸಿ ಇರುತ್ತೆ. ನಿಮಗೊಂದ್ಸಲ ಬೇಕಾದರೆ ಇಲ್ಲಿ ಪ್ರಾಬ್ಲಮ್ನ ಹೇಳ್ಬಿಡ್ತೀನಿ, ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಹೀಗೆ ಕೇಳ್ತಾರೆ ಅಂತ ಗೊತ್ತಾದರೆ ನೀವು ಅದನ್ನು ಈಸಿಯಾಗಿ ಅಟೆಂಡ್ ಮಾಡ್ತೀರಿ. ನೋಡಿ, ಹೀಗಿರುತ್ತೆ ಕ್ವಶನ್ನು. ಇಲ್ಲಿ ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಪರ್ಸನಲ್, ರಿಯಲ್, ನಾಮಿನಲ್ ಅಂತ ಕೇಳಿದರೆ ಇದಿಷ್ಟು ಅವ್ರು ಕೊಟ್ಟಿರ್ತಾರೆ. ಇದರಲ್ಲಿ ಪರ್ಸನಲ್ ಅಕೌಂಟ್ ಯಾವುದು, ರಿಯಲ್ ಅಕೌಂಟ್ ಯಾವುದು, ನಾಮಿನಲ್ ಅಕೌಂಟ್ ಯಾವುದು ಅಂತ ಬರೆದು ಬಿಟ್ರೆ 6 ಮಾರ್ಕ್ಸ್ ಬಂತು. 12 ಕಾನ್ಸೆಪ್ಟು, ಒಂದೊಂದು ಹಾಫ್ ಮಾರ್ಕ್ಸು 6 ಮಾರ್ಕ್ಸ್ ಬಂದೋಯ್ತು. ಅದಕ್ಕೆ ಹೇಳಿದ್ದು ಈ ಕಾನ್ಸೆಪ್ಟನ್ನ ಕರೆಕ್ಟಾಗಿ ಕೇಳ್ಕೋಬೇಕು. ಓಕೆನಾ? ಓಕೆ, ಇವಾಗ ಹೇಳಿ. ಕೈಂಡ್ಸ್ ಆಫ್ ಅಕೌಂಟಲ್ಲಿ 2 ಟೈಪ್ಸು, 2 ಸಿಸ್ಟಮು ಬರುತ್ತೆ. ಯಾವ್ದ್ಯಾವುದು? ಇಂಗ್ಲೀಷ್ ಸಿಸ್ಟಮು, ಅಮೇರಿಕನ್ ಸಿಸ್ಟಮು. ಎರಡೂ ಕೂಡ ಇಂಪಾರ್ಟೆಂಟು. ಇಂಗ್ಲೀಷ್ ಸಿಸ್ಟಮಲ್ಲಿ ಪರ್ಸನಲ್ ಅಕೌಂಟ್, ಇಂಪರ್ಸನಲ್ ಅಕೌಂಟ್ಸ್ ಅಂತ 2 ಟೈಪ್ಸ್ ಬರುತ್ತೆ. ಯಾವ್ಯಾವ ಟೈಪ್ಸ್ ಬರುತ್ತೆ? ಪರ್ಸನಲ್ ಅಕೌಂಟ್ಸ್, ಇಂಪರ್ಸನಲ್ ಅಕೌಂಟ್ಸ್ ಅಂತ ಬರುತ್ತೆ. ಪರ್ಸನಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಿ ಹೋಗ್ಬಿಡತ್ತೆ, ಒಬ್ಬ ಪರ್ಸನ್ನಿಗೆ ಸಂಬಂಧಪಟ್ಟಿರೋದು. ಅಂದರೆ ಅದು ಫಿಸಿಕಲ್, ನ್ಯಾಚುರಲ್ ಪರ್ಸನ್ಸ್ ಬೇಕಾದರೂ ಆಗಿರಬಹುದು, ಆರ್ಟಿಫಿಷಿಯಲ್ ಪರ್ಸನ್ಸ್ ಬೇಕಾದರೂ ಆಗಿರಬಹುದು. ನೆನ್ಪಿಟ್ಕೊಳ್ಳಿ, ಫಿಸಿಕಲ್ ಆರ್ ನ್ಯಾಚುರಲ್ ಹೀಗೆ ತಿಳ್ಕೊಳ್ಳಿ. ನ್ಯಾಚುರಲ್ ಪರ್ಸನ್ಸಿಗೆ ಸಂಬಂಧಪಟ್ಟಿರೋದು ಬೇಕಾದರೂ ಆಗಿರಬಹುದು, ಆರ್ಟಿಫಿಷಿಯಲ್ ಪರ್ಸನ್ಸಿಗೆ ಸಂಬಂಧಪಟ್ಟಿರೋದು ಬೇಕಾಗಿರಬಹುದು. ಇದೆಲ್ಲವೂ ಕೂಡ ಪರ್ಸನಲ್ ಅಕೌಂಟ್ ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇಂಪರ್ಸನಲ್ ಅಕೌಂಟ್ ಅಂತ ಹೇಳಿದ್ರೆ ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟ್ ಅಂತ ಬರುತ್ತೆ. ಇಂಪರ್ಸನಲ್ ಅಕೌಂಟ್ ಅಲ್ಲಿ 2 ಅಕೌಂಟ್ ಬರುತ್ತೆ. ಪರ್ಸನಲ್ ಅಲ್ಲಿ ಟೈಪ್ಸ್ ಬರೋದಲ್ಲ, ಪರ್ಸನಲ್ ಅಕೌಂಟು, ಇಂಪರ್ಸನಲ್ ಅಕೌಂಟ್ ಅಂತ 2 ಟೈಪ್ಸು. ಪರ್ಸನಲ್ ಅಕೌಂಟ್ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಅಥವಾ ನ್ಯಾಚುರಲ್ ಪರ್ಸನ್ಸ್ ಬರುವಂತಹ ಅಕೌಂಟು. ಇಂಪರ್ಸನಲ್ ಅಕೌಂಟ್ ಅಲ್ಲಿ 2 ಟೈಪ್ಸು, ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟು. ಬಿಸ್ನೆಸ್ ಅಲ್ಲಿರುವಂತಹ ಅಸೆಟ್ಸ್ಗಳೇನಿರುತ್ತೆ ಅದು ಟ್ಯಾಂಜಿಬಲ್ ಅಸೆಟ್ ಆಗಿರಬಹುದು, ಇಂಟ್ಯಾಂಜಿಬಲ್. ಅದು ನಾನು ನೆಕ್ಸ್ಟ್ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡಿ ನಿಮಗೆ. ಅಸೆಟ್ಸ್ಗಳೆಲ್ಲ ರಿಯಲ್ ಅಕೌಂಟಲ್ಲಿ ಬರುತ್ತೆ. ಬಿಸ್ನೆಸ್ಸಿಗಾಗೋ ಲಾಸು, ಎಕ್ಸ್ಪೆನ್ಸು, ಗೇಯ್ನು, ಇನ್ಕಮು ಎಲ್ಲ ನಾಮಿನಲ್ ಅಕೌಂಟಿಗೆ ಬರುತ್ತೆ. ನಿಮಗೆ ಗೊತ್ತಿದೆ, ಒಂದು ಬಿಸ್ನೆಸ್ ಅಂದ್ರ ಮೇಲೆ ಬಿಸ್ನೆಸ್ಸಿಗೊಂದು ಎಂಟಿಟಿ, ಬಿಸ್ನೆಸ್ಸಿಗೊಂದು ಎಕ್ಸಿಸ್ಟೆನ್ಸ್ ಇದೆ, ಬಿಸ್ನೆಸ್ಸಿನ ಓನರ್ಗೂ ಒಂದು ಎಕ್ಸಿಸ್ಟೆನ್ಸ್ ಇದೆ, ಹೌದಾ? ಹಾಗಾಗಿ ಬಿಸ್ನೆಸ್ಸಲ್ಲಿ ಕೆಲವೊಂದು ಅಸೆಟ್ಸ್ಗಳಿರುತ್ತೆ, ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ, ಕರೆಂಟ್ ಅಸೆಟ್ಸ್ ಇರುತ್ತೆ. ಬಿಸ್ನೆಸ್ಸಲ್ಲಿ ಕೆಲವೊಂದು ಎಕ್ಸ್ಪೆನ್ಸು, ಗೇಯ್ನು, ಇನ್ಕಮ್ಮು ಈ ರೀತಿಯ ಟ್ರಾನ್ಸಾಕ್ಷನ್ಗಳಿರುತ್ತೆ. ಹಾಗಾಗಿ ನಮಗೆ ಇಂಗ್ಲೀಷ್ ಸಿಸ್ಟಮಲ್ಲಿ ಯಾವುದು ಪರ್ಸನಲ್ ಅಕೌಂಟ್ ಆಗುತ್ತೆ, ಯಾವುದು ಇಂಪರ್ಸನಲ್ ಅಕೌಂಟ್ ಆಗುತ್ತೆ, ಇಂಪರ್ಸನಲಲ್ಲಿ ಯಾವುದು ರಿಯಲ್ ಆಗುತ್ತೆ, ಯಾವುದು ನಾಮಿನಲ್ ಆಗುತ್ತೆ. ಎಕ್ಸಾಮಿಗೆ ಕೇಳೋದಿಷ್ಟೇ, ಒಂದಿಷ್ಟು ಟ್ರಾನ್ಸಾಕ್ಷನ್ನ ಕೊಟ್ಟು ಇದರಲ್ಲಿ ಪರ್ಸನಲ್ ಯಾವುದು, ಇದರಲ್ಲಿ ರಿಯಲ್ ಯಾವುದು, ಇದರಲ್ಲಿ ನಾಮಿನಲ್ ಯಾವುದು, ಈ ರೀತಿಯಾಗಿ ನಿಮಗೆ ಏನು ಮಾಡ್ತಾರೆ, ಕ್ವಶನ್ಸ್ಗಳನ್ನ ಕೇಳ್ತಾರೆ. ಫಸ್ಟ್ ಒಂದು ತಿಳ್ಕೊಳ್ಳಿ, ಪರ್ಸನಲ್ ಅಕೌಂಟ್ಸ್. ಪರ್ಸನಲ್ ಅಕೌಂಟ್ ಅಂತ ಹೇಳಿದ್ರೆ ಪರ್ಸನಲ್ ಅಕೌಂಟ್ಸ್ ಆರ್ ಅಕೌಂಟ್ಸ್ ರಿಲೇಟೆಡ್ ಟು ಪರ್ಸನ್ಸ್, ರಿಲೇಟೆಡ್ ಟು ಪರ್ಸನ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ವಿತ್ ಹೂಮ್ ಬಿಸ್ನೆಸ್ ಹ್ಯಾಸ್ ಡೀಲಿಂಗ್ಸ್ ಅಂತ ಹೇಳ್ತೀವಿ. ಯಾವ್ದು ಬರಬಹುದು? ಈಗ ಫಾರ್ ಎಕ್ಸಾಂಪಲ್ ರಮೇಶ್ ಅಕೌಂಟ್ ಅಂತ ಇತ್ತು, ಅದು ಪರ್ಸನಲ್ ಅಕೌಂಟು. ಸುರೇಶ್ ಅಕೌಂಟ್ ಅಂತ ಇತ್ತು, ಅದು ಪರ್ಸನಲ್ ಅಕೌಂಟು. ಸೀತಾ ಅಕೌಂಟ್ ಅಂತ ಇತ್ತು, ಅದು ಪರ್ಸನಲ್ ಅಕೌಂಟು. ಅಂದರೆ ಪರ್ಸನಲ್ ಅಕೌಂಟಲ್ಲಿ ಅದು ಫಿಸಿಕಲ್ ಅಥವಾ ನ್ಯಾಚುರಲ್ ಅಕೌಂಟ್ ಅಂತ ಕರಿತೀವಿ. ನ್ಯಾಚುರಲ್ ಪರ್ಸನ್ಸ್ ಅಕೌಂಟು ಯಾವುದು, ನೇಮ್ ಕೊಟ್ಟಿರ್ತಾರೆ. ಗಿರೀಶ್ ಅಕೌಂಟ್, ಇದು ಯಾವ ಅಕೌಂಟು ಅಂತ ಕೇಳ್ತಾರೆ. ಪರ್ಸನಲ್ಲೋ, ರಿಯಲ್ಲೋ, ನಾಮಿನಲ್ಲೋ ಅಂತ ಕೇಳ್ತಾರೆ ನಿಮಗೆ. ಗಿರೀಶ್ ಅಕೌಂಟ್ ಅಂತ ಕೊಟ್ಟು ಮಲ್ಟಿಪಲ್ ಚಾಯ್ಸಿಗೆ ಅವಾಗ ಏನು ಮಾಡ್ತೀರಾ, ಗಿರೀಶ್ ಅಕೌಂಟು ಪರ್ಸನಲ್ ಅಕೌಂಟು. ಪರ್ಸನಲ್ಲೂ ಯಾವ ಅಕೌಂಟು, ನ್ಯಾಚುರಲ್ಲು. ನೇಮ್ ಎಲ್ಲ ನ್ಯಾಚುರಲ್ ಅಕೌಂಟಿಗೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಪರ್ಸನಲಲ್ಲೇ ಇನ್ನೊಂದು ಬರುತ್ತೆ, ಯಾವುದು, ಆರ್ಟಿಫಿಷಿಯಲ್ಲು.
ಓಕೆನಾ. ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳಿದ್ರೆ ಏನು, ಫಾರ್ ಎಕ್ಸಾಂಪಲ್ ಇವಾಗ ನ್ಯಾಷನಲ್ ಕಾಲೇಜ್ ಅಂತ ಇದೆ, ಕಾಲೇಜ್ ನೇಮ್ ಏನು ನ್ಯಾಷನಲ್ ಕಾಲೇಜ್. ಇದು ಪರ್ಸನಲ್, ಯಾಕಂತ ಹೇಳಿದ್ರೆ ನ್ಯಾಷನಲ್ ಕಾಲೇಜ್ ಅನ್ನೋದೊಂದು ನೇಮು, ಅದು ಒಂದು ಹೆಸರು, ಅದನ್ನು ನಾವು ಪರ್ಸನಲ್ ಅಕೌಂಟ್ ಅಂತಲೇ ಕರೆಯೋದು. ಬಟ್ ಅದು ಆರ್ಟಿಫಿಷಿಯಲ್ ಪರ್ಸನ್. ಓಕೆನಾ. ನ್ಯಾಷನಲ್ ಕಾಲೇಜಿಗೆ ಜೀವ ಇಲ್ಲ, ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ ಆರ್ಟಿಫಿಷಿಯಲ್ ಅಂತ ಕರಿತೀವಿ. ಬಟ್ ಅದಕ್ಕೊಂದು ಎಕ್ಸಿಸ್ಟೆನ್ಸ್ ಇದೆ. ನ್ಯಾಷನಲ್ ಕಾಲೇಜ್ ಅನ್ನೋದಕ್ಕೆ ಒಂದು ಎಕ್ಸಿಸ್ಟೆನ್ಸ್ ಇದೆ, ಒಂದು ಎಂಟಿಟಿ ಅದು. ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಪರ್ಸನಲ್ ಅಕೌಂಟ್ ಅಂತಲೇ ಕರಿತೀವಿ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಪರ್ಸನಲ್ ಅಕೌಂಟ್ ಅಂತ ಹೇಳಿದ್ರೆ ಎಲ್ಲ ನೇಮ್ಗಳು, ಗಿರೀಶ್ ಅಕೌಂಟ್, ಮಹೇಶ್ ಅಕೌಂಟ್, ಸೀತಾ ಅಕೌಂಟ್, ನ್ಯಾಷನಲ್ ಕಾಲೇಜ್, ವಿಜಯ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ABC ಕಂಪನಿ, XYZ ಕಂಪನಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು, ಅಥವಾ ಯಾವುದಾದ್ರು ಒಂದು ಲಿಮಿಟೆಡ್ ಕಂಪನಿ, ಆ ಕಂಪನಿ ಈ ಕಂಪನಿ ಅಂತ ಕೊಟ್ಟಿರ್ತಾವಲ್ಲ, ಅದೆಲ್ಲದೂ ಕೂಡ ಏನೇನು ನೇಮ್ ಬರುತ್ತೆ ಅವೆಲ್ಲವೂ ಕೂಡ ಪರ್ಸನಲ್ ಅಕೌಂಟ್. ಓಕೆನಾ. ನೆಕ್ಸ್ಟು ಇಂಪರ್ಸನಲ್ ಅಲ್ಲಿ ರಿಯಲ್ ಅಕೌಂಟ್ ಅಂತ ಬರುತ್ತೆ. ಏನು ರಿಯಲ್ ಅಕೌಂಟ್ ಅಂತ ಹೇಳಿದ್ರೆ, ರಿಯಲ್ ಅಕೌಂಟ್ಸ್ ಆರ್ ಅಕೌಂಟ್ಸ್ ರಿಲೇಟೆಡ್ ಟು ಪ್ರಾಪರ್ಟೀಸ್. ಆರ್ ಅಸೆಟ್ಸ್. ಬಿಸ್ನೆಸ್ ಅಲ್ಲಿ ಇರುವಂತಹ ಎಲ್ಲ ಅಸೆಟ್ಸ್ಗಳು ರಿಯಲ್ ಅಕೌಂಟ್ ಅಲ್ಲಿ ಬರುತ್ತೆ. ಕೊಡ್ತಾರೆ ಅವರು. ಮಷಿನರಿ ಯಾವ ಅಕೌಂಟು, ಫರ್ನಿಚರು ಯಾವ ಅಕೌಂಟು, ಗುಡ್ ವಿಲ್ಲು ಅಸೆಟ್ಟು ಯಾವ ಅಕೌಂಟು, ಇನ್ವೆಸ್ಟ್ಮೆಂಟು ಅಸೆಟ್ಟು ಯಾವ ಅಕೌಂಟು ಅಂತೆಲ್ಲ ಕೇಳ್ತಾರೆ. ಅವಾಗ ನೀವೇನು ಮಾಡಬೇಕು, ಇಲ್ಲಿ ಕೊಟ್ಟಿರುವಂಥ ಕ್ವಶನಲ್ಲಿ ಬಿಸ್ನೆಸ್ಸಲ್ಲಿ ಬರುವಂತಹ ಫರ್ನಿಚರ್ ಕೊಟ್ರಾ ರಿಯಲ್ ಅಕೌಂಟ್, ಮಷಿನರಿ ಅಸೆಟ್ಟು ರಿಯಲ್ ಅಕೌಂಟ್. ಯಾಕಂದರೆ ಬಿಸ್ನೆಸ್ಸಲ್ಲಿ ಬರೋ ಎಲ್ಲ ಅಸೆಟ್ಸ್ಗಳು ರಿಯಲ್ ಅಕೌಂಟಿಗೆ ಹೋಗೋದು. ಬಿಸ್ನೆಸ್ಸಲ್ಲಿ ಏನೇನು ಅಸೆಟ್ಸ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಏನೇನು ಅಸೆಟ್ ಬರುತ್ತೆ, ಲ್ಯಾಂಡು ಅಸೆಟ್ಟು, ಬಿಲ್ಡಿಂಗು ಅಸೆಟ್ಟು, ಮಷಿನರಿ ಅಸೆಟ್ಟು, ಫರ್ನಿಚರು ಅಸೆಟ್ಟು, ಮೋಟಾರ್ ಕಾರು ಅಸೆಟ್ಟು, ವೆಹಿಕಲ್ಲು ಅಸೆಟ್ಟು, ಸ್ಟಾಕು ಅಸೆಟ್ಟು, ಕ್ಯಾಶು ಅಸೆಟ್ಟು, ಗುಡ್ ವಿಲ್ಲು ಅಸೆಟ್ಟು ಅಥವಾ ಪೇಟೆಂಟ್ಸು ಅಸೆಟ್ಟು, ಕಾಪಿರೈಟು ಅಸೆಟ್ಟು, ಇವೆಲ್ಲವೂ ಕೂಡ ಅಸೆಟ್ಟು. ಆ ಅಸೆಟ್ಟಲ್ಲಿ ನಾವೇನು ಮಾಡಬೇಕೀಗ, ಡಿವೈಡ್ ಮಾಡೋಣ. ಅಸೆಟ್ಸಲ್ಲಿ ಎರಡು ಡಿವೈಡ್ ಮಾಡೋಣ. ಒಂದು ಟ್ಯಾಂಜಿಬಲ್ ಅಸೆಟ್ಸು, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸು. ಟ್ಯಾಂಜಿಬಲ್ ಕಣ್ಣಿಗೆ ಕಾಣುವ ಅಸೆಟ್ಗಳು. ಕಣ್ಣಿಗೆ ಕಾಣುವ ಅಸೆಟ್ ಯಾವುದು, ಮಷಿನರಿ, ಫರ್ನಿಚರು, ಮೋಟಾರ್ ಕಾರು, ಸ್ಟಾಕು, ಕ್ಯಾಶು, ಇದೆಲ್ಲವೂ ಕೂಡ ಟ್ಯಾಂಜಿಬಲ್ ಅಸೆಟ್ಟು. ಹಾಗಾದರೆ ಇಂಟ್ಯಾಂಜಿಬಲ್ ಅಸೆಟ್ ಯಾವುದು, ಗುಡ್ ವಿಲ್, ಕಂಪನಿಯ ನೇಮ್ ಆ್ಯಂಡ್ ಫೇಮ್. ಅದಕ್ಕೊಂದು ವ್ಯಾಲ್ಯೂ ಇದೆ, ಅದಕ್ಕೊಂದು ಗುಡ್ ವಿಲ್ ಅಂತ ಹೇಳೋದಕ್ಕೆ ಒಂದು ಏನಿದೆ, ಒಂದು ಅಸ್ತಿತ್ವ ಇದೆ. ಆದರೆ ಅದಕ್ಕೆ ನಾವು ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಬಟ್ ಅದನ್ನು ನಾವು ಫೀಲ್ ಮಾಡ್ಬೋದು, ಅದಕ್ಕೊಂದು ವ್ಯಾಲ್ಯೂ ಅಂತ ಸೆಟ್ ಮಾಡ್ಬೋದು. ಬಿಸ್ನೆಸ್ಸಿಗೆ ಎಂಟ್ರಿ ಆಗೋರೆಲ್ಲ ಗುಡ್ ವಿಲ್ ವ್ಯಾಲ್ಯೂನ ಏನು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿನೇ ಬರ್ತಾರೆ. ಅದು ನಿಮಗೆ ಸೆಕೆಂಡ್ ಇಯರಿಗೆ ನೀವು ಓದ್ತೀರಿ, ಅಡ್ಮಿಷನ್ ಆಫ್ ಪಾರ್ಟ್ನರು, ರಿಟೈರ್ಮೆಂಟ್ ಆಫ್ ಪಾರ್ಟ್ನರು ಅಂತ. ಓಕೆನಾ. ಬಟ್ ಇಷ್ಟು ಗೊತ್ತಿರಬೇಕು, ರಿಯಲ್ ಅಕೌಂಟ್ ಅಂತ ಹೇಳಿದ್ರೆ ಅಸೆಟ್ಸಿಗೆ ಸಂಬಂಧಪಟ್ಟಿದ್ದು. ಅದು ಬಿಸ್ನೆಸ್ಸಲ್ಲಿರುವಂತಹ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು, ಕರೆಂಟ್ ಅಸೆಟ್ಸ್ ಆಗಿರ್ಬೋದು, ಅಥವಾ ಟ್ಯಾಂಜಿಬಲ್ ಅಸೆಟ್ಸ್ ಆಗಿರಬಹುದು, ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಕಣ್ಣಿಗೆ ಕಾಣುವ ಅಸೆಟ್ಸ್ಗಳು. ಇಂಟ್ಯಾಂಜಿಬಲ್ ಅಂತ ಹೇಳಿದ್ರು ಅದು ಅಸೆಟ್ಟೇ ಆಗಿರುತ್ತೆ, ಅದನ್ನು ಫೀಲ್ ಮಾಡೋಕ್ಕಾಗಲ್ಲ, ಕಣ್ಣಿಗೆ ಕಾಣುತ್ತಷ್ಟೇ. ಜಸ್ಟ್ ನಾವು ಗುಡ್ ವಿಲ್ ಇದೆ ಅಂತ ಹೇಳ್ಕೊಂಡು ಫೀಲ್ ಮಾಡ್ಬೋದು, ಆ ರೀತಿ. ಓಕೆನಾ. ನೆಕ್ಸ್ಟ್ ಒನ್ನು ನಾಮಿನಲ್ ಅಕೌಂಟು. ಬಿಸ್ನೆಸ್ಸಿನ ಓನರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿರೋ ಅಕೌಂಟ್ಗಳಾಗಿರ್ಬೋದು, ಇವೆಲ್ಲ ಪರ್ಸನಲ್ ಅಕೌಂಟಿಗೆ ಹೋಯಿತು. ಬಿಸ್ನೆಸ್ಸಲ್ಲಿರೋ ಅಸೆಟ್ಗಳೆಲ್ಲ ರಿಯಲ್ ಅಕೌಂಟಿಗೆ ಹೋಯಿತು. ಇನ್ನು ಬಿಸ್ನೆಸ್ ಅಂದ್ರ ಮೇಲೆ ಏನಿರುತ್ತೆ, ಬಿಸ್ನೆಸ್ಸಿಗೆ ಲಾಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ, ಗೇಯ್ನ್ ಆಗುತ್ತೆ, ಎಲ್ಲವೂ ಕೂಡ ಇರುತ್ತೆ. ಬಿಸ್ನೆಸ್ಸಲ್ಲಿ ಲಾಸು, ಎಕ್ಸ್ಪೆನ್ಸು, ಗೇಯ್ನು, ಇನ್ಕಮ್ಮು ಇದೇನೇನು ಇರುತ್ತಲ್ಲ ಅದೆಲ್ಲವೂ ಕೂಡ ನಾಮಿನಲ್ ಅಕೌಂಟು. ಎಕ್ಸಾಂಪಲಿಗೆ ಹೇಳಿದ್ದಾರೆ, ಕಮಿಷನ್ ರಿಸೀವ್ಡ್. ನಿಮಗೆ ಕಮಿಷನ್ನು ಬಂತು. ಕಮಿಷನ್ ಬಂತು ಅಂದರೆ ಏನದು, ಪ್ರಾಫಿಟ್ಟು. ನಾವು ಡೈರೆಕ್ಟಾಗಿ ಪ್ರಾಫಿಟ್ ಅಂತ ಹೇಳಲ್ಲ, ಇನ್ಕಮ್ ಆ ರೆವಿನ್ಯೂ ಅಂತ ಹೇಳ್ತೀವಿ. ಹೌದಾ. ಇನ್ಕಮ್ ಇದು ಏನು, ಕಮಿಷನ್ ರಿಸೀವ್ಡ್. ಇನ್ಕಮ್ ಅಂದರೆ ಯಾವುದು, ಅಲ್ಲಿ ಕಮಿಷನ್ ರಿಸೀವ್ಡ್ ಏನಾಯಿತು, ನಾಮಿನಲ್ ಅಕೌಂಟ್ ಆಯಿತು. ಇಂಟ್ರೆಸ್ಟ್ ರಿಸೀವ್ಡ್ ಅಂದರೆ ಏನಾಯಿತು, ನಮಗೆ ರೆವಿನ್ಯೂ, ಇಂಟ್ರೆಸ್ಟ್ ಬಂತು ನಮಗೆ, ಅದೇನಾಯಿತು, ನಾಮಿನಲ್ ಅಕೌಂಟ್. ಸ್ಯಾಲರಿ ಪೇಯ್ಡ್ ಅಂತ ಇದೆ, ಎಂಪ್ಲಾಯೀಸಿಗೆ ಸ್ಯಾಲ್ರಿಯನ್ನು ಕೊಟ್ವಿ. ಸ್ಯಾಲ್ರಿ ಕೊಟ್ಟ ತಕ್ಷಣ ಬಿಸ್ನೆಸ್ಸಿಗೆ ಏನಾಯಿತು, ಖರ್ಚಾಯಿತು, ಎಕ್ಸ್ಪೆನ್ಸ್ ಆಯಿತು. ಅಲ್ಲಿಗೆ ಸ್ಯಾಲ್ರಿ ಏನು, ನಾಮಿನಲ್ ಅಕೌಂಟ್. ಎಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್ ಅಂತ ಬರುತ್ತೆ. ಬಿಸ್ನೆಸ್ಸಲ್ಲಿ ಬಂದಿರುವಂಥ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ನಾವು ಕಟ್ಟಿದ್ದೀವಿ, ಏನಾಯಿತು, ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸ್ ಆಯಿತು. ಅಲ್ಲಿಗೆ ಎಲೆಕ್ಟ್ರಿಸಿಟಿ ಬಿಲ್ ಏನು, ನಾಮಿನಲ್ ಅಕೌಂಟ್. ಸೊ ಇಷ್ಟನ್ನ ತಿಳ್ಕೊಂಡ್ರೆ ನೀವು ಈಸಿಯಾಗಿ ಮಾಡ್ಬೋದು. ಅವರೊಂದು 12 ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ ಮಕ್ಕಳೇ, ಅದರಲ್ಲಿ ನೀವು ನೇಮ್ ಇತ್ತು ಅಂದರೆ ಪರ್ಸನಲ್ ಅಕೌಂಟ್ ಅಂತ ಹಾಕಿ. ಏನೇನು ನೇಮ್ ಇರುತ್ತೆ, ಗಿರೀಶ, ಸುರೇಶು, ಮಹೇಶು, ಸೀತಾ, ರಾಮ, ಈ ರೀತಿ ಇರುತ್ತೆ. ಹೌದಾ. ಅದು ಪರ್ಸನಲ್ ಅಕೌಂಟು. ಅಥವಾ ಯಾವುದೋ ಒಂದು ಕಾಲೇಜ್ ನೇಮು, ಬ್ಯಾಂಕ್ ನೇಮು, ಕಂಪನಿ ನೇಮು ಇರ್ಬೋದು, ಅದೆಲ್ಲ ಪರ್ಸನಲ್ ಅಕೌಂಟು. ಮಷಿನರಿ, ಬಿಲ್ಡಿಂಗು, ಲ್ಯಾಂಡು, ಮೋಟಾರ್ ಕಾರು ಈ ರೀತಿ ಏನಾದರೂ ಇತ್ತಾ, ಅಸೆಟ್ಟಿಗೆ ಹಾಕಿ. ಗುಡ್ ವಿಲ್ ಇತ್ತಾ, ಅಸೆಟ್ಟಿಗೆ ಹಾಕಿ. ಸ್ಯಾಲ್ರಿ ಪೇಯ್ಡು, ರೆಂಟ್ ರಿಸೀವ್ಡು, ಕಮಿಷನ್ ರಿಸೀವ್ಡು, ಎಲೆಕ್ಟ್ರಿಸಿಟಿ ಬಿಲ್ ಪೇಯ್ಡು, ರಿಪೇರ್ ಚಾರ್ಜಸ್ಸು, ಈ ರೀತಿ ಎಕ್ಸ್ಪೆನ್ಸು ಲಾಸು ಬಗ್ಗೆ ಕೊಟ್ರಾ, ಸ್ಟೇಷನರಿ ಈ ರೀತಿ ಕೊಟ್ರಾ, ಅದನ್ನು ನಾಮಿನಲ್ ಅಕೌಂಟಿಗೆ ಹಾಕಿ. ಅಷ್ಟೇ ಸಿಂಪಲ್. ಅರ್ಥ ಆಯ್ತಲ್ಲ. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ.
ಸೊ ನಾನು ಫಸ್ಟು 2 ಚಾಪ್ಟರ್ಸ್ ಏನಿದೆ ಅದರ ಒಂದು PDF ಗ್ರೂಪಿಗೆ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಈ ಚಾಪ್ಟರ್ ಕಂಪ್ಲೀಟ್ ಆದ್ರ ಮೇಲೆ ಇದರ PDF ಹಾಕ್ತೀನಿ. ಹಾಗಾದರೆ ಕ್ವಶನ್ ಹೇಗಿರುತ್ತೆ ಅನ್ನೋದಾದರೆ ಅವರು ಡೈರೆಕ್ಟಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಪರ್ಸನಲ್, ರಿಯಲ್, ನಾಮಿನಲ್ ಅಂತ ಕೇಳ್ತಾರೆ. ಇದು ನಿಮಗೆ ಏನಾದರೂ ಅವರು ಇಂಗ್ಲೀಷ್ ಸಿಸ್ಟಮ್ ಮೇಲೆ ಕ್ವಶನ್ನ ಕೇಳೋದಾದರೆ ಹೀಗೆ ಕೇಳ್ತಾರೆ, ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಪರ್ಸನಲ್, ರಿಯಲ್, ನಾಮಿನಲ್ ಅಂತ ಕೇಳ್ತಾರೆ. ಅದೇ ಅಮೇರಿಕನ್ ಸಿಸ್ಟಮ್ ಮೇಲೆ ಕೇಳೋದಾದರೆ ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಅಸೆಟ್ಸ್, ಲಯಬಿಲಿಟಿ, ಕ್ಯಾಪಿಟಲ್, ಇನ್ಕಮ್ ಈ ರೀತಿ ಕೇಳ್ತಾರೆ. ಸೊ ಇಲ್ಲೇನು ಮಾಡಿದ್ದಾರೆ, ಪರ್ಸನಲು, ರಿಯಲ್ಲು, ನಾಮಿನಲ್ಲು ಅಂತ ಕೇಳಿದ್ರ ಮೇಲೆ ನೀವೇನು ಅರ್ಥ ಮಾಡ್ಕೋಬೇಕು, ಇದು ಇಂಗ್ಲೀಷ್ ಸಿಸ್ಟಮ್ಮು, ಹೆಸರೆಲ್ಲ ಪರ್ಸನಲ್ ಅಕೌಂಟಿಗೆ ಹೋಗುತ್ತೆ, ಅಸೆಟ್ ಎಲ್ಲ ರಿಯಲ್ ಅಕೌಂಟಿಗೆ ಹೋಗುತ್ತೆ, ಎಕ್ಸ್ಪೆನ್ಸು, ಗೇನು, ಇನ್ಕಮ್ ಎಲ್ಲ ನಾಮಿನಲ್ ಅಕೌಂಟಿಗೆ ಹೋಗುತ್ತೆ ಅಂತ ನೀವೇ ಅರ್ಥ ಮಾಡಿಕೊಂಡು ಇದಕ್ಕೆ ಬರೋದ್ರಾಯ್ತು. ಫಸ್ಟ್ ಒನ್ನು ಕ್ಯಾಶು ಬಿಸ್ನೆಸ್ಸಿಗೆ ಏನು, ಅಸೆಟ್ಟು. ಕಣ್ಣಿಗೆ ಕಾಣುತ್ತೆ ಕ್ಯಾಶು, ನಮ್ಮ ಕೈಗೆ ದುಡ್ಡು ಕೊಟ್ಟರು ಕಣ್ಣಿಗೆ ಕಾಣಿಸುತ್ತಲ್ಲ, ಹೌದಲ್ಲ? ಹಾಗಾಗಿ ಕ್ಯಾಶು, ಅಸೆಟ್ಟು, ರಿಯಲ್ ಅಕೌಂಟ್. ಕ್ಯಾಶು, ರಿಯಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಯಾವತ್ತಿದ್ರೂ ಪರ್ಸನಲ್ ಅಕೌಂಟ್. ಯಾಕೆ? ಒಬ್ಬ ಪರ್ಸನ್ನು ತನ್ನ ಹತ್ರ ಇರುವಂತಹ ಕ್ಯಾಶನ್ನು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದರೆ ಅದನ್ನು ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಆಗಿರಬಹುದು, ಓನರ್ ಆಗಿರಬಹುದು, ಕ್ಯಾಪಿಟಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪರ್ಸನಲ್ ಅಕೌಂಟ್. ಪರ್ಸನಲ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಒನ್ ಫರ್ನಿಚರ್ ಅಕೌಂಟ್. ಫರ್ನಿಚರ್ ಅಂದರೆ ಏನು? ಅಸೆಟ್ ಅಂದರೆ ಏನು? ರಿಯಲ್ ಅಕೌಂಟ್. ನೆಕ್ಸ್ಟ್ ಒನ್ ಸ್ಟೇಷನರಿ ಬಿಸ್ನೆಸ್ಸಿಗೆ ಬೇಕಾದರೆ ಸಣ್ಣ ಪುಟ್ಟ ಪೆನ್ಸಿಲು, ಸ್ಕೇಲು, ರಬ್ಬರು, ನೋಟ್ಸು ಈ ರೀತಿ ಏನೇನೋ ಒಂದಿಷ್ಟು ಶೀಟ್ಗಳು, ಡ್ರಾಯಿಂಗ್ ಶೀಟು, ಕಲರ್ ಶೀಟು ಏನೇನೋ ಬೇಕಾಗಿರುತ್ತೆ, ಒಂದು ಸ್ಟೇಷನರಿ ಐಟಮ್ಸು ಎಲ್ಲ ತೊಗೊಂಡಿರ್ತಾರೆ. ಸೊ ಅದಕ್ಕೆ ಏನಾಗಿರುತ್ತೆ, ದುಡ್ಡು ಕೊಟ್ಟಿರ್ತಾರಲ್ಲ ಬಿಸ್ನೆಸ್ ಅಕೌಂಟಿಂದ, ಎಕ್ಸ್ಪೆನ್ಸ್ ಆಗಿರುತ್ತೆ. ಎಕ್ಸ್ಪೆನ್ಸಸ್ ಎಲ್ಲ ಏನು? ನಾಮಿನಲ್ ಅಕೌಂಟ್. ನೆಕ್ಸ್ಟ್ ಸ್ಯಾಲರಿಯನ್ನು ಕೊಟ್ಟಿದ್ದಾರೆ. ಸ್ಯಾಲ್ರಿ ಕೊಡೋದು ಯಾರು? ಬಿಸ್ನೆಸ್ಸಲ್ಲಿ ಓನರು ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡ್ತಾನೆ. ಸ್ಯಾಲ್ರಿ ಕೊಟ್ಟಾಗ ಬಿಸ್ನೆಸ್ಸಿಗೆ ಏನಾಗುತ್ತೆ? ಎಕ್ಸ್ಪೆನ್ಸ್ ಆಗುತ್ತೆ, ಖರ್ಚಾಗುತ್ತೆ. ಒಬ್ರಿಗೆ ಸ್ಯಾಲ್ರಿ ಕೊಡೋದು ಖರ್ಚು ಬಿಸ್ನೆಸ್ಸಿಗೆ. ಖರ್ಚು ಅಂದರೆ ಎಲ್ಲಿ ಬಂತು? ನಾಮಿನಲ್ ಅಕೌಂಟು. ಒಂದ್ಸಲ ಹೇಳ್ತೀನಿ, ನೇಮು ಈ ರೀತಿ ಏನಾದರೂ ಕಂಪನಿ ನೇಮು, ಪರ್ಸನ್ ನೇಮು, ಕ್ಯಾಪಿಟಲು ಈ ರೀತಿ ಬಂತು ಅಂದರೆ ಅದು ಪರ್ಸನಲ್ ಅಕೌಂಟು. ಅಸೆಟ್ ಇತ್ತು ಅಂತ ಹೇಳಿದ್ರೆ ರಿಯಲ್ ಅಕೌಂಟು. ಖರ್ಚು ವೆಚ್ಚಗಳಿತ್ತು, ಎಕ್ಸ್ಪೆನ್ಸು, ಗೇಯ್ನು, ಲಾಸು ಇತ್ತು ಅಂತ ಹೇಳಿದ್ರೆ ನಾಮಿನಲ್ ಅಕೌಂಟು. ಬ್ಯಾಂಕ್ ಅಂತ ಇದೆ, ನಾ ಹೇಳಿದ್ದೀನಿ, ಬ್ಯಾಂಕ್ ಅನ್ನೋದೊಂದು, ಬ್ಯಾಂಕಿಗೊಂದು ಹೆಸರಿದೆಯಾ? ಬ್ಯಾಂಕಿಗೊಂದು ನೇಮ್ ಇದೆಯಾ? ಬ್ಯಾಂಕಿಗೊಂದು ಎಕ್ಸಿಸ್ಟೆನ್ಸ್ ಇದೆಯಾ? ಸೊ ಇದು ಪರ್ಸನಲ್ ಅಕೌಂಟ್. ಬ್ಯಾಂಕು ಪರ್ಸನಲ್ ಅಕೌಂಟ್. ನೆಕ್ಸ್ಟು ಡ್ರಾಯಿಂಗ್ಸ್ ಹೇಗೆ ಪರ್ಸನಲ್ ಅಕೌಂಟ್ ಆಗುತ್ತೆ ಅಂತ ಹೇಳಿದ್ರೆ, ಓನರು ತನ್ನ ಪರ್ಸನಲ್ ಯೂಸಿಗೆ ಬಿಸ್ನೆಸ್ ಬ್ಯಾಂಕ್ ಅಕೌಂಟಿಂದ ಅಮೌಂಟನ್ನು ವಿತ್ಡ್ರಾ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಡ್ರಾಯಿಂಗ್ಸ್. ಓನರು ತನ್ನ ಪರ್ಸನಲ್ ಯೂಸಿಗೆ ವಿತ್ಡ್ರಾ ಮಾಡುವಂತಹ ಅಮೌಂಟನ್ನು ಡ್ರಾಯಿಂಗ್ಸ್ ಅಂತ ಕರಿತೀವಿ. ವಿತ್ಡ್ರಾ ಮಾಡಿದ್ಯಾರು? ಓನರ್ ಅಂದರೆ ಏನು? ಪರ್ಸನಲ್ಲು. ಅಲ್ಲಿಗೆ ಡ್ರಾಯಿಂಗ್ಸ್ ಏನು? ಪರ್ಸನಲ್ ಅಕೌಂಟ್, ಮರಿಬಾರ್ದು. ಡ್ರಾಯಿಂಗ್ಸ್ ಪರ್ಸನಲ್ ಅಕೌಂಟ್. ಮಷಿನರಿ ಅಂದರೆ ಏನು? ಅಸೆಟ್. ಬಿಸ್ನೆಸ್ಸಲ್ಲಿ ಮಷಿನರಿ ಇರಲಿ, ಬಿಲ್ಡಿಂಗ್ ಇರಲಿ, ಫರ್ನಿಚರ್ ಇರಲಿ, ಮೋಟಾರ್ ಕಾರ್ ಇರಲಿ, ದೊಡ್ಡ ವೆಹಿಕಲ್ ಇರಲಿ, ಏನೇ ಇರಲಿ ಎಲ್ಲವೂ ಕೂಡ ಏನಾಗುತ್ತೆ? ಅಸೆಟ್ ಆಗುತ್ತೆ. ಅಸೆಟ್ ಅಂತ ಹೇಳಿದ್ರೆ ರಿಯಲ್ ಅಕೌಂಟ್. ನೆಕ್ಸ್ಟ್ ಒನ್ ಬಿಲ್ಡಿಂಗ್ ಏನು? ಅಸೆಟ್ ಅಂದರೆ ರಿಯಲ್ ಅಕೌಂಟ್. ರಾಮಾಸ್ ಅಕೌಂಟ್, ರಾಮ, ಲಕ್ಷ್ಮಣ ಎಲ್ಲ ಕೂಡ ಇಲ್ಲಿ ನೇಮ್ ಬಂತು ಅಂತ ಹೇಳಿದ್ರೆ ಯಾವ ಅಕೌಂಟು? ನೇಮ್ ಬಂದ್ರೆಲ್ಲ ಪರ್ಸನಲ್ ಅಕೌಂಟ್. ಲ್ಯಾಂಡ್ ಏನು? ಅಸೆಟ್. ಲ್ಯಾಂಡು, ಬಿಲ್ಡಿಂಗ್ ಎಲ್ಲ ಏನು? ಅಸೆಟ್ ಅಂದರೆ ರಿಯಲ್ ಅಕೌಂಟ್. ಕಮಿಷನ್ ಅಂತ ಕೊಟ್ಟಿದ್ದಾರೆ. ಕಮಿಷನ್ ರಿಸೀವ್ಡ್ ಆಗಲಿ, ಕಮಿಷನ್ ನೀವು ಒಬ್ಬರಿಂದ ಕಮಿಷನ್ ತಗೊಳ್ಳಿ ಅಥವಾ ಒಬ್ರಿಗೆ ಕಮಿಷನ್ ಕೊಡಿ, ಒಂದೇ ಎಕ್ಸ್ಪೆನ್ಸ್ ಆಗುತ್ತೆ ಇಲ್ಲ ಲಾಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸು, ಲಾಸು ಎಲ್ಲವೂ ಕೂಡ ಏನಾಗುತ್ತೆ? ನಾಮಿನಲ್ ಅಕೌಂಟ್. ಅಷ್ಟೇ, ಸಿಂಪಲ್. ಓಕೆನಾ? ಸೆಕೆಂಡ್ ಪ್ರಾಬ್ಲಮ್ಮು. ಸೊ ಇದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ, ಇದೇ ಪ್ರಾಬ್ಲಮ್ನ ಇನ್ನೊಂದ್ಸಲ ಹೇಳಿ, ಬೇರೆ ಪ್ರಾಬ್ಲಮ್ ಇದೆ ನೋಡ್ಕೊಬಿಡಿ. ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಪರ್ಸನಲ್, ರಿಯಲ್, ನಾಮಿನಲ್ಲು. ಕ್ವಶನ್ ಏನು ಕೇಳಿದರೆ, ಪರ್ಸನಲು, ರಿಯಲ್ಲು, ನಾಮಿನಲ್ ಆಗಿ ಏನು ಮಾಡಬೇಕಂತೆ? ಕ್ಲಾಸಿಫೈ ಮಾಡಬೇಕಂತೆ. ಪರ್ಸನಲು, ರಿಯಲ್ಲು, ನಾಮಿನಲ್ಲು ಬರೋದೆಲ್ಲಿ? ಇಂಗ್ಲೀಷ್ ಸಿಸ್ಟಮಲ್ಲಿ. ಇಂಗ್ಲೀಷ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು? ಪರ್ಸನಲ್ ಅಂತ ಹೇಳಿದ್ರೆ ಪರ್ಸನಿಗೆ ಸಂಬಂಧಪಟ್ಟಿದ್ದು, ರಿಯಲ್ ಅಂತ ಹೇಳಿದ್ರೆ ಅಸೆಟಿಗೆ ಸಂಬಂಧಪಟ್ಟಿದ್ದು, ನಾಮಿನಲ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸು, ಲಾಸು, ಇನ್ಕಮು, ಗೇನಿಗೆ ಸಂಬಂಧಪಟ್ಟಿದ್ದು. ಕೃಷ್ಣ ಅಂತಿದೆ, ಕೃಷ್ಣ ಅನ್ನೋದು ನೇಮು, ಪರ್ಸನಲ್ ಅಕೌಂಟು. ವೇಜಸ್ಸು, ಕೂಲಿ ಕೊಡೋದು, ಎಕ್ಸ್ಪೆನ್ಸು, ಬಿಸ್ನೆಸ್ಸಿಗೆ, ನಾಮಿನಲ್ ಅಕೌಂಟು. ಬ್ಯಾಡ್ ಡೆಟಾರ್ಸ್ ಆಗಿರಲಿ, ಬ್ಯಾಡ್ ಡೆಟ್ಸ್ ಆಗಿರಲಿ, ಬಿಸ್ನೆಸ್ಸಿಗೆ ಏನು ಅಂತ ಹೇಳಿದ್ರೆ ಒಂದು ಎಕ್ಸ್ಪೆನ್ಸು. ಕೊಟ್ಟಿರೋ ಸಾಲ ಹಿಂತಿರುಗಿ ಬಂದಿಲ್ಲ, ಬ್ಯಾಡ್ ಡೆಟ್ಸ್. ಹೌದಾ? ಕೊಟ್ಟಿರುವ ಸಾಲ ಹಿಂತಿರುಗಿ ಬಂದಿಲ್ಲ, ಬಿಸ್ನೆಸ್ಸಿಗೆ ಏನಾಯಿತು? ಲಾಸ್ ಆಯಿತು. ಲಾಸ್ ಅಂತ ಹೇಳಿದ್ರೆ ನಾಮಿನಲ್ ಅಕೌಂಟು. ಡಿಸ್ಕೌಂಟ್ ಕೊಟ್ಟಿರಲಿ, ಡಿಸ್ಕೌಂಟ್ ತಗೊಂಡಿರಲಿ, ಬಿಸ್ನೆಸ್ಸಿಗೆ ಒಂದು ಎಕ್ಸ್ಪೆನ್ಸ್ ಆಗಿರುತ್ತೆ ಇಲ್ಲ ಲಾಸ್ ಆಗಿರುತ್ತೆ, ಡಿಸ್ಕೌಂಟು, ನಾಮಿನಲ್ ಅಕೌಂಟು. ನೆಕ್ಸ್ಟ್ ಒನ್ನು ಸೇಲ್ಸ್ ಅಕೌಂಟು. ಸೇಲ್ಸು ರಿಯಲ್ಲು. ಯಾಕಂತ ಹೇಳಿದ್ರೆ ನಾವೇನನ್ನು ಸೇಲ್ ಮಾಡಿರ್ತೀವಿ? ಗೂಡ್ಸನ್ನ ಸೇಲ್ ಮಾಡಿರ್ತೀವಿ, ಅಥವಾ ನಮ್ಮ ಹತ್ರ ಇರೋ ಸ್ಟಾಕ್ಗಳನ್ನ ಸೇಲ್ ಮಾಡಿರ್ತೀವಿ, ಅಥವಾ ನಮ್ಮ ಹತ್ರ ಹಾಳಾಗಿರೋ ಮಷಿನರಿ, ಫರ್ನಿಚರ್ ಏನಾದ್ರು ಇದ್ರೆ ಸೇಲ್ ಮಾಡಿರ್ತೀವಿ. ಸೊ ಫರ್ನಿಚರು, ಮಷಿನರಿ, ಗೂಡ್ಸು ಇದೆಲ್ಲವೂ ಏನು? ಅಸೆಟ್ ತಾನೆ. ಅಸೆಟ್ಟನ್ನು ಸೇಲ್ ಮಾಡಿದಾಗ ಅಸೆಟ್ ಅಂದರೆ ಏನು? ರಿಯಲ್ ಅಕೌಂಟು. ಅದೇ ರೀತಿ ಪರ್ಚೇಸು, ನಾವು ಪರ್ಚೇಸ್ ಮಾಡೋದೇನು? ಒಂದೇ ಗೂಡ್ಸನ್ನ ಪರ್ಚೇಸ್ ಮಾಡ್ತೀವಿ, ಇಲ್ಲ ಮಷಿನರಿ ಪರ್ಚೇಸ್ ಮಾಡ್ತೀವಿ, ಇಲ್ಲ ನಾವು ಏನು ಫರ್ನಿಚರ್ ಪರ್ಚೇಸ್ ಮಾಡ್ತೀವಿ, ಎಲ್ಲ ಅಸೆಟ್ಸ್ಗಳನ್ನೇ ಪರ್ಚೇಸ್ ಮಾಡೋದ್ರಿಂದ ಅಸೆಟ್ಸ್ ಎಲ್ಲ ಏನು? ರಿಯಲ್ ಅಕೌಂಟು. ಸೊ ಸೇಲ್ಸ್ ಇರ್ಬೋದು, ಪರ್ಚೇಸ್ ಇರ್ಬೋದು, ಸೇಲ್ಸ್ ರಿಟರ್ನ್ ಇರ್ಬೋದು, ಪರ್ಚೇಸ್ ರಿಟರ್ನ್ ಇರ್ಬೋದು,
ಆಗಿರ್ಬೋದು ಎಲ್ಲವೂ ಕೂಡ ರಿಯಲ್ ಅಕೌಂಟ್ಸೇ ಆಗಿರುತ್ತೆ, ನೆನಪಿರಲಿ. ನೆಕ್ಸ್ಟ್ ಒನ್ನು ನ್ಯಾಷನಲ್ ಸ್ಟೋರ್ಸ್ ಅಂದರೆ ಯಾವುದೋ ಒಂದು ಅಂಗಡಿ ಹೆಸರೇನು ನ್ಯಾಷನಲ್ ಸ್ಟೋರ್ಸು, ಅಂಗಡಿ ಹೆಸರು ನ್ಯಾಷನಲ್ ಸ್ಟೋರ್ಸು, ಇದು ಒಂದು ನೇಮು ಪರ್ಸನಲ್ ಅಕೌಂಟು. ಡ್ರಾಯಿಂಗ್ಸು ಆಲ್ರೆಡಿ ಹೇಳಿದ್ದೀನಿ, ಡ್ರಾಯಿಂಗ್ಸು ಓನರು ತನ್ನ ಪರ್ಸನಲ್ ಯೂಸಿಗೆ ಅಮೌಂಟನ್ನು ವಿತ್ಡ್ರಾ ಮಾಡಿರೋದು, ಸೊ ಪರ್ಸನಲ್ ಅಕೌಂಟು. ಮಷಿನರಿ ಅಸೆಟ್ಟು ರಿಯಲ್ ಅಕೌಂಟು, ಬಿಲ್ಡಿಂಗು ಅಸೆಟ್ಟು ರಿಯಲ್ ಅಕೌಂಟು, ರಾಮ ಹೆಸರು ಪರ್ಸನಲ್ ಅಕೌಂಟು, ಕ್ಯಾಶು ಅಸೆಟ್ಟು ಕೈಯಲ್ಲಿದೆ ಕ್ಯಾಶು ಅಸೆಟ್ಟು ರಿಯಲ್ ಅಕೌಂಟು, ಕ್ಯಾಪಿಟಲು ಓನರು ಇನ್ವೆಸ್ಟ್ ಮಾಡಿರುವಂತಹ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟು. ಕ್ಯಾಪಿಟಲ್ ನೆನ್ಪಿಡ್ಕೋಬೇಕು, ಕ್ಯಾಪಿಟಲ್ಲು ಡ್ರಾಯಿಂಗ್ಸು ಎಕ್ಸಾಮಿಗೆ ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ. ಕ್ಯಾಪಿಟಲ್ಲು ಓನರು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡುವಂತಹ ಅಮೌಂಟು, ಕ್ಯಾಪಿಟಲ್ ಯಾವತ್ತಿದ್ರೂ ಕೂಡ ಪರ್ಸನಲ್ ಅಕೌಂಟು, ಡ್ರಾಯಿಂಗ್ಸು ಕೂಡ ಪರ್ಸನಲ್ ಅಕೌಂಟ್. ಸೊ ಇದಿಷ್ಟು ಕೂಡ ನೀವು ಇದಿಷ್ಟನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ, ಲೆಂತ್ ಇದೆ ವಿಡಿಯೋ, ಎಷ್ಟು ಜನ ನೋಡ್ತೀರಿ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನೋಡಿದವರಿಗಂತೂ 6 ಮಾರ್ಕ್ಸು ಗ್ಯಾರಂಟಿ ಸಿಗುತ್ತೆ. ಇಷ್ಟು ಕಾನ್ಸೆಪ್ಟ್ಗಳನ್ನ ಬಿಟ್ಟು ಬೇರೆ ಯಾವುದು ಕೂಡ ಕವರ್ ಮಾಡೋದಿಲ್ಲ ಮಕ್ಕಳೇ. ಪರ್ಸನಲ್ ಅಕೌಂಟ್ ಅಂತ ಬಂದರೆ ಹೆಸರುಗಳೆಲ್ಲ ಬರ್ತಾ ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ರಾಮ, ಲಕ್ಷ್ಮಣ, ಸುಮನ್ನ, ಅಥವಾ ಬ್ಯಾಂಕಿನ ಹೆಸರುಗಳು, ಕಾಲೇಜ್ ಹೆಸರು, ಅಥವಾ ಕಂಪನಿಗಳ ಹೆಸರು, ಅಥವಾ ಇನ್ನೇನು ಹೇಳ್ಬೋದು ಅಂತ ಹೇಳಿದ್ರೆ ಡ್ರಾಯಿಂಗ್ಸು, ಕ್ಯಾಪಿಟಲ್ಲು, ಈ ರೀತಿ ಇರುತ್ತೆ. ಇದೆಲ್ಲವೂ ಕೂಡ ಏನಾಗುತ್ತೆ ಪರ್ಸನಲ್ ಅಕೌಂಟ್ ಆಗುತ್ತೆ. ನೆಕ್ಸ್ಟು ರಿಯಲ್ ಅಕೌಂಟ್ ಅಂತ ಹೇಳಿದ್ರೆ ಎಲ್ಲ ಅಸೆಟ್ಸ್ಗಳು, ಪರ್ಚೇಸು, ಸೇಲ್ಸ್ ರಿಟರ್ನು ಅದೆಲ್ಲವೂ ಸೇರಿ ಬಂತು, ಎಲ್ಲವೂ ಕೂಡ ರಿಯಲ್ ಅಕೌಂಟು. ಬಿಸ್ನೆಸ್ಸಿಗೆ ಬರೋ ಎಲ್ಲ ಎಕ್ಸ್ಪೆನ್ಸು, ಎಲ್ಲ ಲಾಸು, ಎಲ್ಲ ಕಮಿಷನ್ನು, ಎಲ್ಲ ಇಂಟ್ರೆಸ್ಟು, ಬೋನಸ್ಸು, ಡಿಸ್ಕೌಂಟು, ರೆಂಟು, ಸ್ಯಾಲರಿ, ನೀವೇನೇ ತಗೊಳ್ಳಿ ಎಲ್ಲವೂ ಕೂಡ ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ಸೊ ಇದಿಷ್ಟು ಕೂಡ ನಿಮಗೆ ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿರೋದು. ಸೊ ನೀವಿಲ್ಲಿ ಮೇಯ್ನ್ ಆಗಿ ಏನು ನೋಡ್ಕೋಬೇಕು ಅಂದ್ರೆ ರೂಲ್ಸ್ ನೋಡ್ಕೋಬೇಕು. ಯಾಕಂತ ಹೇಳಿದ್ರೆ ಇವಾಗ ಏನು ಪರ್ಸನಲ್ಲು, ರಿಯಲ್ಲು, ನಾಮಿನಲ್ ಅಂತ ಏನು ಗೊತ್ತಾಯಿತು ನಿಮಗೆ, ಪರ್ಸನಿಗೆ ಸಂಬಂಧಪಟ್ಟಿದ್ದು ಪರ್ಸನಲ್ಲು, ಅಸೆಟ್ಟಿಗೆ ಸಂಬಂಧಪಟ್ಟಿದ್ದು ರಿಯಲ್ಲು, ಎಕ್ಸ್ಪೆನ್ಸಿಗೆ ಸಂಬಂಧಪಟ್ಟಿದ್ದು ನಾಮಿನಲ್ ಅಂತ ಏನು ಗೊತ್ತಾಯಿತು ಅದ್ರದ್ದು ರೂಲ್ಸನ್ನ ನೋಡ್ಕೋಬೇಕು. ನಿಮಗಿದು ಜರ್ನಲ್ ಎಂಟ್ರಿ ಮಾಡುವಾಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಕೂಡ. ಇದು ನಿಮಗೆ ಫುಲ್ಲು ಅಕೌಂಟೆನ್ಸಿಯಲ್ಲೂ ಹೆಲ್ಪ್ ಆಗುವ ಕಾನ್ಸೆಪ್ಟು. ಪರ್ಸನಲ್ ಅಕೌಂಟಿನ ರೂಲ್ಸ್ ಏನು ಅಂತ ಹೇಳಿದ್ರೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ರಿಸೀವರ್ನ ಡೆಬಿಟ್ ಮಾಡಬೇಕು, ಗೀವರ್ನ ಕ್ರೆಡಿಟ್ ಮಾಡಬೇಕು. ರಿಯಲ್ ಅಕೌಂಟ್ ಅಂತ ಹೇಳಿದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಒಳಗಡೆ ಬಂದಿರೋದನ್ನ ಡೆಬಿಟ್ ಮಾಡಬೇಕು, ಹೊರಗಡೆ ಹೋಗೋದನ್ನ ಕ್ರೆಡಿಟ್ ಮಾಡಬೇಕು. ನಾಮಿನಲ್ ಅಕೌಂಟ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಎಕ್ಸ್ಪೆನ್ಸಸ್ಸು ಲಾಸಸ್ನೆಲ್ಲ ಡೆಬಿಟ್ ಮಾಡಬೇಕು, ಇನ್ಕಮ್ಮು ಗೇನ್ನೆಲ್ಲ ಕ್ರೆಡಿಟ್ ಮಾಡಬೇಕು. ನಿಮಗೆ ಆಲ್ರೆಡಿ ಗೊತ್ತಿದೆ ನಾಮಿನಲ್ ಅಕೌಂಟ್ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದೆ ಬಿಸ್ನೆಸ್ಸಿಗಾಗೋ ಎಕ್ಸ್ಪೆನ್ಸು, ಲಾಸು, ಇನ್ಕಮ್ಮು, ಗೇನು ಎಲ್ಲ ನಾಮಿನಲ್ ಅಕೌಂಟು. ಅದರಲ್ಲಿ ಡೆಬಿಟ್ ಯಾವುದು ಕ್ರೆಡಿಟ್ ಯಾವುದು ಅಂತ ನಮಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಎಕ್ಸ್ಪೆನ್ಸು, ಲಾಸ್ ಎಲ್ಲ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸು. ಇದು ನಾನು ಲಾಸ್ಟಲ್ಲಿ ಹೇಳಿರೋದು ಯಾಕೆ ಅಂತ ಹೇಳಿದ್ರು, ಪ್ರಾಬ್ಲಮ್ ಮಾಡುವಾಗ ಇನ್ನೂ ಕೂಡ ಡೀಟೇಲ್ ಆಗಿ ಈ ಒಂದು ರೂಲ್ಸ್ನ ನಾನು ಹೇಳ್ತೀನಿ. ಸೊ ಸದ್ಯಕ್ಕೆ ಈ ರೂಲ್ಸ್ ನಿಮಗೆ ಗೊತ್ತಿರಲಿ ಅನ್ನೋದನ್ನ ಹೇಳಿದೆ, ಓಕೆನಾ. ನೆಕ್ಸ್ಟು ನಿಮಗೆ ಇಂಪಾರ್ಟೆಂಟು ಕ್ಲಾಸಿಫಿಕೇಶನ್ ಅಲ್ಲಿ, ಅಂದರೆ ಇವಾಗ ಇಲ್ಲಿ ಏನು ಹೇಳಿದೆ, ಇಂಗ್ಲಿಷ್ ಸಿಸ್ಟಮ್ ಆಯಿತು, ನೆಕ್ಸ್ಟು ಅಮೇರಿಕನ್ ಸಿಸ್ಟಮ್ ಇದೆ. ಸೊ ಅಮೇರಿಕನ್ ಸಿಸ್ಟಮಲ್ಲಿ ಏನೇನು ಅಕೌಂಟ್ಗಳು ಬರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮಕ್ಕಳೇ. ಸೊ ಈ ಒಂದು ವಿಡಿಯೋನ ಯಾರ್ಯಾರು ವಾಚ್ ಮಾಡ್ತಾ ಇದ್ದೀರಾ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಿರಬಹುದು. ಸೊ ಇದರಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಮಕ್ಕಳೇ. ಈ ಚಾಪ್ಟರಿನ ನೋಟ್ಸು ನಿಮಗೆ ಗ್ರೂಪಲ್ಲಿ ಸಿಗುತ್ತೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್.